ಈ ಬಾರಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ ಕಾರಣ, ಅನಾರೋಗ್ಯದಿಂದ ಒಂದು ಸ್ವಲ್ಪ ಬರ್ತಡೇನ ಆಚರಿಸ್ಕೊಳ್ತಿಲ್ಲ. ಅವರ ಅಭಿಮಾನಿಗಳಿಗೆ ಒಂದಿಷ್ಟು ಬೇಸರ ಉಂಟಾಗಿರಬಹುದು, ಆದರೆ ಬೇಸರ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಈ ಬಾರಿ ದರ್ಶನ್ ಅವರ ನಿಮ್ಮ ಪ್ರೀತಿಯ ರಾಮ ಚಿತ್ರ ರಿಲೀಸ್ ಆಗ್ತಿದೆ. 2003ರಲ್ಲಿ ಈ ಚಿತ್ರ ರಿಲೀಸ್ ಆಗಿತ್ತು. ಒಂದಿಷ್ಟು ಅಭಿಮಾನಿಗಳಿಗೆ ಥಿಯೇಟರ್ಗೆ ಬಂದು ನೋಡೋಕ್ಕೆ ಆಗದೇ ಇರುವಂಥ ಸಂದರ್ಭ ಆಗಿರ್ಬೋದು. ಆ ಕಾರಣದಲ್ಲಿ ಮತ್ತೆ ರಿಲೀಸ್ ಆಗ್ತಾಯಿದೆ. ಹಾಗೆ ಯಾರೆಲ್ಲ ನೋಡಿಲ್ವೋ ಮತ್ತೆ ಆ ಸಿನಿಮಾನ ಇವಾಗ ನೋಡ್ಬೋದು. ದರ್ಶನ್ ಅವರು ಮನೆಗೆ ಹೋಗಿ ಭೇಟಿ ಆಗುವಂಥ ಸಂದರ್ಭ ಪ್ರತಿ ಸಲ ಬರ್ತಾಯಿತ್ತು ಹುಟ್ಟುಹಬ್ಬಕ್ಕೆ. ಈ ಬಾರಿ ಬಂದಿಲ್ಲ, ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥಿಯೇಟ್ರಿಗೆ ಬಂದು ಅವರ ಸಿನಿಮಾನ ನೋಡಿ ನೀವು ಯಾವ ರೀತಿಯಾದರೂ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ಬೋದು. ಪ್ರಸನ್ನ ಥಿಯೇಟ್ರಲ್ಲಿ ನಾವು ಇದ್ದೀವಿ ಇವತ್ತು. ಇಲ್ಲಿನ ಸಿಬ್ಬಂದಿ ಆದಂಥ ಮೋಹನ್ ಅವರಿದ್ದಾರೆ. 2003ರಲ್ಲಿ ಈ ಸಿನಿಮಾ ಹೇಗೆಲ್ಲ ರೆಸ್ಪಾನ್ಸ್ ಬಂದಿತ್ತು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾರೆ, ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಹೇಗಿತ್ತು ಸರ್ 2003ರಲ್ಲಿ ಚಿತ್ರ ರಾಮ, ಮತ್ತೆ ಇವಾಗ ರಿಲೀಸ್ ಆಗ್ತಿದೆ ಹುಟ್ಟುಹಬ್ಬದ ಪ್ರಯುಕ್ತ. ಬಟ್ ಅವಾಗ ಹೇಗಿತ್ತು ಸರ್ ಆ ಸೆಲೆಬ್ರೇಷನ್ ಅಂತ? ಕ್ರೌಡ್ ಚೆನ್ನಾಗಿತ್ತು ಅವಾಗ. ಈಗ ಮೊದಲನೇದಾಗಿ ನಾನು ಈ SS ಚಾನಲ್ ಮೂಲಕ ದರ್ಶನ್ ಸರ್ಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತ್ಡೇ ಸರ್. ನಮ್ಮ ಚಿತ್ರಮಂದಿರದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು, ಹಾಗೂ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ದೇವ್ರ ಮೂವಿ ಮೂಲಕ ಪ್ರಾರ್ಥಿಸ್ತೇನೆ. 2003ರಲ್ಲಿ ರಿಲೀಸ್ ಆಗಿದೆ. 2003 ನವಂಬರ್ 14 ರಿಲೀಸ್ ಆಗಿತ್ತು ನಮ್ಮ ಥಿಯೇಟ್ರಲ್ಲಿ. ನಮ್ಮಲ್ಲಿ ಹಾಕಿದ್ವಿ. ಚೆನ್ನಾಗಿ ಹೋಗ್ತಾಯಿತ್ತು. ಒಂದು 2-3 ವೀಕ್ಸ್ ಹೋಯ್ತು ಅದು. ಬಟ್ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಸರ್. ಯಾಕೆಂದರೆ ಆ ಕಣ್ಣು ಒಂಥರ ಇದು ಮಾಡ್ಕೊಂಡು ಮೇಲ್ಗಡೆ ಮಾಡೋದು ಮೇಲೆ ನಾವು ಒಂದು 5 ನಿಮಿಷ ಮೇಲ್ಗಡೆ ಕಣ್ಣು ಐಬಾಲ್ಸ್ ಇದು ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರಿಗೆ ಗೊತ್ತದು ಯಾವ ರೀತಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಪಿಕ್ಚರ್ ಚೆನ್ನಾಗಿತ್ತು. ಬಟ್ ಜನ ಏನು ತೊಗೊಂಡಿಲ್ಲ ಅಷ್ಟೇ ಆಗ. ಬಟ್ ಈಗ ಅಭಿಮಾನಿಗಳಿಗೆ ಈ ಮೂಲಕ ನಾವು ಕೇಳೋದಷ್ಟೇ, 22 ವರ್ಷ ರಿಲೀಸ್ ಆಯಿತು. ನೋಡಿ ಅವರ ದರ್ಶನ್ ಡಿ ಬಾಸ್ನ ಆ್ಯಕ್ಟಿಂಗ್ ನೋಡಿ, ದಯವಿಟ್ಟು ಬನ್ನಿ ಯಶಸ್ಸುಗೊಳಿಸೋಣ ಅಂತ ಈ ಮೂಲಕ ಕೇಳ್ಬೋದು. ಹೌದು. ಈ ರೀತಿ ಸೂಪರ್ ಸ್ಟಾರ್ ಆಗಿರಲಿಲ್ಲ ಅಂತ ಏನಿಲ್ಲ. ಅವ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಭಾಳ. ಯಾಕೆಂದರೆ ಆ ಥರ ಆ್ಯಕ್ಟಿಂಗ್ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ನಾರ್ಮಲಾಗಿ ಮಾಡಿಬಿಡ್ಬೋದು. ಆ ಥರ ಒಂದು ಕುಡನ್ನ ಒಂದು ಪಾರ್ಟ್ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ ಅದು. ಈ ಕಣ್ಣು ಬಿಟ್ಕೊಂಡು ನೋಡೋದೇ ಕಷ್ಟ. ಇನ್ನು ಕಣ್ಣು ಬಾಯಿ ಬಾಸ್ ಮೇಲೆ ಎತ್ಕೊಂಡು ಅವರು ಅಷ್ಟೊಂದು ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಭಾಳ ಗ್ರೇಟ್. ಚೆನ್ನಾಗಿತ್ತು. ಮಾಮೂಲಿ ಏನು ಹೋಗ್ತಾಯಿತ್ತು ಪಿಕ್ಚರ್. ಸ್ಟಾರ್ಟಿಂಗ್ ಯಾವ ಥರ ಮಾಡ್ತಾಯಿದ್ರು ಆ ಥರ ಹೋಗ್ತಾಯಿತ್ತು. ಬಟ್ ಭಾಳ ಬೇಸರಗೊಂಡಿದ್ರು ಸರ್ ಆ ಪಿಕ್ಚರು ಯಶಸ್ಸು ಆಗಲಿಲ್ಲ ಅಂತ. ಬಟ್ ಇವಾಗ ಯಶಸ್ಸು ಮಾಡಿ ಬನ್ನಿ. ಅವಾಗೆಲ್ಲ ಬರ್ತಾಯಿದ್ರು. ಸ್ಟಾರ್ಟಿಂಗಲ್ಲಿ ಅವಾಗ ಬಂದಿದ್ರು. ಬಟ್ ಭಾಳ ಚೆನ್ನಾಗಿ ಮಾಡಿದ್ರು. ನಾವು ಅಲ್ಲಿ ನೋಡಿದ್ವಿ ಫಿಲಮೆಲ್ಲ. ಭಾಳ ಕಷ್ಟ ಅದು ಆ ಥರ ಮಾಡೋದು. ಒಂದು ಕುಟುಂಬ ಪಾರ್ಟಿ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಡುಗಳು ಅಷ್ಟೇ ಭಾಳ ಇಂಪಾಗಿದೆ ಹಾಡುಗಳು. ಪ್ರತಿ ಬಾರಿ ಅವರು ಹುಟ್ಟುಹಬ್ಬ ಮನೇಲಿ ಹೌದು. ಈ ವರ್ಷ ಅನಾರೋಗ್ಯದಿಂದ ಮಿತ್ತ ಸರ್ ಬೇಡ ಅಂತ ಅವರೇ ಸರ್ ಹೇಳಿದ್ದಾರೆ. ಹೌದು. ಬನ್ನಿ ಇಲ್ಲೇ ಮಾಡೋಣ ಬನ್ನಿ. ಹೌದು ಕಷ್ಟ ಇದೆ. ಬೆನ್ನೋವು ಇದೆ ಅಂತ ಹೇಳ್ತಾರೆ ಸರ್. ನಮ್ಮಲ್ಲಿ ಮ್ಯಾಟ್ನಿ ಒಂದು ಶೋ ಹಾಕಿದ್ದೀವಿ. ಇನ್ನು ಪುರ ಅದು ಹಾಕ್ಬಿಡೋ ಫುಲ್ಲಿ ಹಾಕ್ಬಿಡೋಣ, ಏನು ತೊಂದರೆ ಏನಿಲ್ಲ. ಖಂಡಿತ ಭಾಳ ಇದ್ದಾರೆ. ಕೋಟ್ಯಾಂತರ ಜನ ಇದ್ದಾರೆ. ಕ್ಲಾಸ್ ಸಿನಿಮಾ. ಹೌದು ಕ್ಲಾಸ್ ಸಿನಿಮಾ. ಪಿಕ್ಚರ್ ಚೆನ್ನಾಗಿದೆ, ಭಾಳ ಉತ್ತಮವಾಗಿದೆ ಫಿಲಮು. ಭಾಳ ಚೆನ್ನಾಗಿದೆ. ನಾವು ನೋಡಿದ್ದೀವಲ್ಲ ಅವರ ಭಾಳ ಚೆನ್ನಾಗಿದೆ ಪಿಕ್ಚರ್. ಸಾಂಗ್ಸ್ಗಳು ಅಷ್ಟೇ ಭಾಳ ಅಮೋಘ. ಆ್ಯಕ್ಟಿಂಗ್ ಮಾತ್ರ ಭಾಳ ಎಕ್ಸ್ಟ್ರಾರ್ಡಿನರಿ. ಎಲ್ಲ ರೇಟ್ ಆಫ್ ಅಡ್ಮಿಷನ್ ಎಲ್ಲ ಕಡಿಮೆ ಇತ್ತು. ಭಾಳ 22 ವರ್ಷ ಆಯ್ತಲ್ಲ, ನೋಡ್ಬಿಟ್ಟು ಹೇಳ್ಬೇಕು. ಕಲೆಕ್ಷನ್ ನೋಡ್ಬಿಟ್ಟು ಎಲ್ಲ ₹5 35 ಪೈಸೆ, 4.20 ಆ ಥರ ಭಾಳ ಕಡಿಮೆ ಇತ್ತು ರೇಟ್ಸ್. ಈಗಂದ್ರೆ ಬಿಡಿ ಅಬೌವ್ 100 ಮಾತಾಡ್ತಾರೆ, 250 300 ಆ ಥರ ಅಂತ ಹೇಳ್ತಾರೆ. ಅವೆಲ್ಲ ಭಾಳ ರೇಟ್ ಕಡಿಮೆ ಇತ್ತು. ಈ ಥರ ಎಲ್ಲ ಮೀಡಿಯಾಸ್ ಎಲ್ಲ ಇರಲಿಲ್ಲ. 22 ಇಯರ್ಸ್ ಅಂದರೆ ಲೆಕ್ಕ ಹಾಕಿ. ಅವಾಗಿನ ನೀವೆಲ್ಲ ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ಅಲ್ವರಾ? ಚೆನ್ನಾಗಿ ಉತ್ತಮ ಅಭಿನಯ ಮತ್ತು ಅದಂತೂ ಹೇಳಬಲ್ಲೆ ನಾನು. ಯಾಕೆಂದರೆ ಆ ಥರ ಆ್ಯಕ್ಟಿಂಗ್ ಮಾಡೋದು ನೀವು ಸಿನಿಮಾ ನೋಡಿ ಶುಕ್ರವಾರ ರಿಲೀಸ್ ಆಗುತ್ತೆ ನೈಟ್ 1:30ಗೆ ಚಿತ್ರಮಂದಿರದಲ್ಲಿ. ಬನ್ನಿ ಅಭಿಮಾನಿಗಳ ಬನ್ನಿ, ಇಲ್ಲೇ ಹುಟ್ಟುಹಬ್ಬ ಆಚರಿಸೋಣ.
ಪ್ರಸನ್ನ ಥಿಯೇಟರ್ ದರ್ಶನ್ ನಂತರ ಫೇವರೇಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಅದು ಯಾಕಂದ್ರೆ ಅದ್ರ ಅವ್ರ ಬಗ್ಗೆ ಬಹುತೇಕ ಸಿನಿಮಾಗಳು ಇಲ್ಲೇ ರಿಲೀಸ್ ಆಗಿದೆ. ಹೌದು, ಹೌದು. ಸಾಕಷ್ಟು ಓಪನಿಂಗ್ ಪಡ್ಕೊಂಡಿದೆ. ಖಂಡಿತ 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 ನಿಮ್ಗೂ ಕೂಡ ತುಂಬಾ ಆತ್ಮೀಯರು, ಅವಾಗ ಭೇಟಿ ಕೊಡ್ತಾ ಇರ್ತಾರೆ ನಿಮ್ಮ ಅದು ಥಿಯೇಟರ್ಗೆ. ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಅಲ್ಲ, ಎಷ್ಟು ಖುಷಿ ಅನ್ಸುತ್ತೆ ಸರ್. ಈಗ ಭಾನುವಾರ ಬಂದರೆ ನಮಗೆ ಇನ್ನಷ್ಟು ಖುಷಿ ಆಗುತ್ತೆ ಅಷ್ಟೇ. ಅವ್ರನ್ನು ಭಾಳ ನೋಡಿ ಭಾಳ ದಿನ ಆಯಿತು. ಕಟ್ಯಾರದಲ್ಲಿ ನೋಡಿದ್ದೀನಿ ನಾವು ಫಂಕ್ಷನಲ್ಲಿ. ಬಂದರೆ ನಮ್ಮ ಥಿಯೇಟ್ರ್ ಬಂದರೆ ಭಾಳ ಸಂತೋಷ. ಕಾಟೇರದಲ್ಲಿ ಒಂದು ಮಾತಾಡಿದ್ರು ಸರ್, ಇಲ್ಲೇ ನಿಮ್ಮ ಥಿಯೇಟ್ರಲ್ಲೇ ಹೇಳಿದ್ದವರು ನಂಗೆ ಸರಿಯಾಗಿ ನೆನಪಿದೆ. ಹೌದು. ಡಿಸೆಂಬರ್ಗೆ ನಾವು ಬಂದೇ ಬರ್ತೀವಿ ಅಂತ ಹೇಳಿದ್ರು. ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಬಟ್ ಬಂದಿದ್ರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಅನ್ನೋ ಇಲ್ಲಿ ಫಸ್ಟ್ ಅವರ ಆರೋಗ್ಯ ಸುಧಾರಣೆ ಆಗಲಿ, ದೇವರವ್ರ ಆರೋಗ್ಯ ಕೊಡಲಿ. ಆಮೇಲೆ ನಾವು ಮಾಮೂಲಿ ಇದ್ದೇ ಇದ್ದೆ, ಪಿಕ್ಚರ್ ಮಾಡೇ ಮಾಡ್ತಾರೆ. ಡೆವಿಲಿ ವೇಟಿಂಗ್ ಚಿತ್ತ ಮಧ್ಯದಲ್ಲ ಕಾಯ್ತಾ ಇದ್ದಾರೆ. ಬೇಗ ಮಾಡಿ ಅಣ್ಣ, ದೇವರು ಆರೋಗ್ಯ ಕೊಡಲಿ ನಿಮಗೆ. ಅಭಿಮಾನಿಗಳಿಗೆಲ್ಲ ಏನು ಹೇಳೋದು ಸರ್? ಬನ್ನಿ, ಅದೇ ಬನ್ನಿ, ಭಾನುವಾರ ಇಲ್ಲೇ ಹುಟ್ಟುಹಬ್ಬ ಮಾಡೋಣ. ಗಲಾಟೆ ಬೇಡ, ಒಳ್ಳೆ ಮಾತಾಡೋದು, ಹೌಸ್ಫುಲ್ ಮಾಡೋಣ ಪಿಕ್ಚರ್ನ. ಅದೇ ಅವ್ರಿಗೆ ಸಂತೋಷ. ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಾದ್ರೆ ಅವರ ಅಭಿಮಾನಿಗಳಿಗೆ ಅವರಿಗೆ ಏನಾದರೂ ಹೇಳೋದಾದ್ರೆ? ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.